ದೇಶದಲ್ಲಿ JN1 ಸಂಖ್ಯೆ ದಿನದಿಂದ ದಿನಕ್ಕೆ ಜಾಸ್ತಿ ಆಗ್ತಾ ಇದೆ. ಇದೊಂದು ರೀತಿಯಲ್ಲಿ ಎಲ್ರಿಗೂ ಕೂಡ ಶಾಕ್. ಅತಿ ವೇಗದಲ್ಲಿ ಹರಡ್ತಾ ಇದೆ ಕೊರೋನಾ ಉಪತಳಿ ವೈರಸ್ JN1. ದೇಶದಲ್ಲಿ 9 ದಿನದಲ್ಲಿ 19 JN1 ಕೇಸ್ಗಳು ಈಗ ಇಲ್ಲಿ ತನಕ ಪತ್ತೆಯಾಗಿದೆ. ಗೋವಾದಲ್ಲೇ 18, ಮಹಾರಾಷ್ಟ್ರದಲ್ಲಿ 1 ಕೇಸ್ ಪತ್ತೆಯಾಗಿದೆ. ಕೇರಳದಲ್ಲಿ ಹಿಂದೆನೇ 1 ಕೇಸ್ ಬಂದಿತ್ತು, ಬಟ್ ಅವರು ಗುಣಮುಖರಾಗ್ಬಿಟ್ಟಿದ್ರು, ಹಾಗಾಗಿ ಆ ನಂಬರನ್ನು ಕನ್ಸಿಡರ್ ಮಾಡಿಲ್ಲ. ಅಂದರೆ ಪ್ರತಿಯೊಂದು ಪಾಸಿಟಿವ್ ಬಂದಿರತಕ್ಕಂಥ ಸ್ಯಾಂಪಲನ್ನು ಜಿನೋಮಿಕ್ ಸೀಕ್ವೆನ್ಸಿಂಗ್ ಕಳಿಸಿ ಅಲ್ಲಿ ಯಾವ ವೇರಿಯಂಟ್ ಇದೆ ಅಂತ ನೋಡಿದಾಗ JN1 ಗೊತ್ತಾಗ್ತಾ ಇದೆ, JN1 ಇದೆ ಅಂತ ಅಂದ್ಬಿಟ್ಟು. ಅದರಲ್ಲಿ 19 ಕೇಸು 9 ದಿವಸದಲ್ಲಿ. ಅದರಲ್ಲಿ ಗೋವಾದಲ್ಲೇ 18 ಇದೆ, ಇನ್ನೊಂದು ಮಹಾರಾಷ್ಟ್ರದಲ್ಲಿ. ಪುಣ್ಯಕ್ಕೆ ಕರ್ನಾಟಕದಲ್ಲಿ ಇಲ್ಲಿ ತನಕ ಪತ್ತೆಯಾಗಿಲ್ಲ, ಬಟ್ ಅದು ತುಂಬ ಫಾಸ್ಟಾಗಿ ಸ್ಪ್ರೆಡ್ ಆಗುತ್ತೆ ಅಂತ ಒಂದು ಮಾಹಿತಿ ಇದೆ. ಅದರ ರೂಪ, ಸೌಮ್ಯ ರೂಪನ, ರೌದ್ರ ರೂಪನ ಅದೆಲ್ಲ ಆಮೇಲೆ, ಬಟ್ ಇದು ಸ್ಪ್ರೆಡ್ ಆಗೋದು ಜಾಸ್ತಿ ಆಗುತ್ತೆ. ತುಂಬ ಬೇಗ ಒಬ್ಬರಿಂದ ಒಬ್ಬರಿಗೆ ಸ್ಪ್ರೆಡ್ ಆಗ್ತಾ ಹೋಗುತ್ತೆ. ಹಾಗಾಗಿ ಈಗ 9 ದಿನಕ್ಕೆ 19 ಕೇಸ್ ಅಂದರೆ ಮುಂದಿನ ದಿನಗಳಲ್ಲಿ ನಿಮಗೆ ಕ್ರಿಸ್ಮಸ್ ಸೆಲೆಬ್ರೇಷನ್ ಇದೆ, ಹೊಸ ವರ್ಷ ಇದೆ. ಸೊ ಇದನ್ನೆಲ್ಲ ನೋಡ್ತಾ ಇದ್ರೆ ಇನ್ನು ಎಷ್ಟರ ಮಟ್ಟಿಗೆ ಆಗ್ಬೋದು ಅಂತಂದ್ಬಿಟ್ಟು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಪವಿತ್ರ ಅವರಿಂದ ಪಡ್ಕೊಳ್ಳೋಣ. ಪವಿತ್ರ, 9 ದಿನದಲ್ಲಿ 19 ಕೇಸ್ ಅಂತಂದರೆ ಈ ಕರೋನಾ ಹಿಸ್ಟ್ರಿಯನ್ನು ನೋಡ್ತಾ ಇದ್ರೆ ಇದು ರ್ಯಾಪಿಡ್ ಸ್ಪ್ರೆಡ್ ಆಗ್ತಾ ಇದೆ ಅಂತ ಅನ್ಕೋಬೋದಾ? ಹೌದು, ಒಂದು ದೇಶದಲ್ಲೂ ಕೂಡ ಜಾಸ್ತಿ ಆಗ್ತಾ ಇದೆ ಕೊರೋನಾ ಕೇಸಸ್, ಇನ್ಕ್ಲೂಡಿಂಗ್ ಕರ್ನಾಟಕದಲ್ಲೂ ಕೂಡ. ಸೊ ಹಾಗಾಗಿ JN1 ಉಪತಳಿ ಏನಿದೆ ಅದು 1 ಕೇಸ್ ಮೊನ್ನೆ ತಾನೇ ರಿಪೋರ್ಟ್ ಆಗಿತ್ತು, ಆದರೆ ಅಷ್ಟರಲ್ಲೇ 19ರ ಗಡಿ ದಾಟಿ ಹೋಗ್ತಾ ಇದೆ ಕೇಸಸ್ಗಳು. ಸೊ ಹಾಗಾಗಿ ಇದು ಸೂಪರ್ ಸ್ಪ್ರೆಡ್ ಆಗ್ತಾ ಇದೆಯಾ ಅನ್ನುವಂತಹ ಆತಂಕ ಕೂಡ ಮನೆ ಮಾಡಿದೆ. ಯಾಕೆ ಈ ಆತಂಕ ಅಂದರೆ, ಒಂದು ಹೊಸ ವರ್ಷ ಬರ್ತಾ ಇದೆ, ಕ್ರಿಸ್ಮಸ್ ಬರ್ತಾ ಇದೆ. ಕೇಂದ್ರದ ಆರೋಗ್ಯ ಇಲಾಖೆ ಕೂಡ ಇವತ್ತು ತುರ್ತು ಸಭೆಯನ್ನು ಕರೆದಿರುವಂಥದ್ದು ಅದೇ ಉದ್ದೇಶದಲ್ಲಿ. ಕರ್ನಾಟಕದಲ್ಲೂ ಕೂಡ ನೋಡ್ತಾ ಇದ್ರೆ ಕೇಸಸ್ಗಳ ಸಂಖ್ಯೆ ತುಂಬಾ ಕಡಿಮೆ ಇತ್ತು, ಆದರೆ ನಿನ್ನೆಯ ಪಾಸಿಟಿವ್ ಕೇಸಸ್ಗಳು ಒಂದೇ ದಿನಕ್ಕೆ 44 ಕೇಸ್ಗಳು ರಿಪೋರ್ಟ್ ಆಗಿದೆ. ಇನ್ನು ICUನಲ್ಲೂ ಕೂಡ ಅಷ್ಟೇ 6 ಜನ ICUನಲ್ಲಿ ಚಿಕಿತ್ಸೆಯನ್ನು ಪಡ್ಕೊಳ್ತಿದ್ದಾರೆ. ಅಂದರೆ ಕೊಂಚ ಗಾಬರಿ ಆಗುವಂತಹ ವಿಚಾರವೇ, ಯಾಕಂದರೆ ಆಕ್ಟಿವ್ ಕೇಸ್ 79 ಇದೆ ಕರ್ನಾಟಕದಲ್ಲಿ, ಅದರಲ್ಲಿ 6 ಜನ ICUನಲ್ಲಿದ್ದಾರೆ. ಇನ್ನುಳಿದಂತಹ 17 ಜನ ಹಾಸ್ಪಿಟಲೈಸೇಷನ್ ಆಗಿದ್ದಾರೆ. ಈಗ ನಿನ್ನೆಯಿಂದ ಆರೋಗ್ಯ ಸಚಿವರು ಹೇಳ್ತಾ ಇರುವಂಥದ್ದು ತೀರಾ ಗಾಬರಿ ಪಡುವಂಥದ್ದು ಅಲ್ಲ, ನಿಜ ಗಾಬರಿ ಪಡುವಂಥದ್ದಲ್ಲ, ಆದರೆ ಹಾಸ್ಪಿಟಲೈಸೇಷನ್ ಈ ರೀತಿ ಜಾಸ್ತಿ ಆಗ್ತಾ ಹೋದರೆ ಮುಂದೊಂದು ದಿನ ಈ ರೀತಿ 2ನೇ ವೇವ್ನಲ್ಲಿ ಯಾವ ರೀತಿ ಪರಿಸ್ಥಿತಿ ಆಯಿತು ಅನ್ನುವಂಥದ್ದು ಎಲ್ರಿಗೂ ಕೂಡ ಗೊತ್ತಿದೆ. ಸೊ ಹಾಗಾಗಿಯೇ ಇವತ್ತು ಏನಾದರೂ ಕೇಂದ್ರದಿಂದ ಮತ್ತೆ ಮಾರ್ಗಸೂಚಿಗಳು ಪ್ರಕಟ ಆಗಬೇಕಾ ಏನು ಅನ್ನುವಂಥದ್ದು ನೋಡಬೇಕು. ಜೊತೆಗೆ ಈಗಾಗಲೇ ಕರ್ನಾಟಕದಲ್ಲಿ ಮಾಸ್ಕ್ ಕಡ್ಡಾಯ 60 ವರ್ಷ ಮೇಲ್ಪಟ್ಟವ್ರನ್ನ ಅಂತ ಹೇಳ್ತಾ ಇದ್ದಾರೆ. ಅದರ ಜೊತೆಗೆ ಈಗ ಹೊಸ ವರ್ಷ ಕ್ರಿಸ್ಮಸ್ ಅನ್ನ ಗಮನದಲ್ಲಿಟ್ಕೊಂಡು ಈ ಉಪತಳಿ ಈ ರೀತಿ ಸೂಪರ್ ಸ್ಪ್ರೆಡ್ ಆಗ್ತಾ ಇರೋದನ್ನ ನೋಡಿ ಹೊಸ ಮಾರ್ಗಸೂಚಿಯನ್ನ ಪ್ರಕಟ ಮಾಡುತ್ತಾ ಏನು ಅನ್ನುವಂಥದ್ದು ನೋಡಬೇಕು. ಅರವಿಂದ್, ಓಕೆ ಪವಿತ್ರ, ಹಾಗೆ ಸಂಪರ್ಕದಲ್ಲಿರಿ, ನಿಮ್ಮ ಜೊತೆ ನಾನು ಮತ್ತೆ ಮಾತನಾಡ್ತೀನಿ.